ಅದೇ ನಿಮಿತ್ತದಿಂದ ಪ್ರತಿ ವರ್ಷ ಏನ್ ಹೆಸರು ಸಂಗಮೇಶ್ವರ ಮಹಾರಾಜ್ ಇವರ ನೇತೃತ್ವದಲ್ಲಿ ಭಾಗ್ಯವಂತಿ ತಾಯಿ ಎಲ್ಲಿಗೆ ಹೋಗ್ತಾರ ಅಂತಂದ್ರೆ ಪ್ರತಿ ವರ್ಷ ಚನ್ನಬಸವ ಗುರುಗಳ ಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾರೆ. ಗುರುವಿನ ಸ್ಥಾನಕ್ಕೆ ದೇವ್ರು ಹೋಗ್ಬೇಕಾ, ದೇವರ ಸ್ಥಾನಕ್ಕೆ ಗುರುಗಳು ಬರಬೇಕಾ? ಗುರುವಿನ ಸ್ಥಾನಕ್ಕೆ ದೇವ್ರು ಹೋಗ್ತಾನ ಅಥವಾ ದೇವರ ಸ್ಥಾನಕ್ಕೆ ಗುರುಗಳು ಬರ್ತಾರ? ನಾನು ಹೇಳಿ ಅದಕ್ಕೆ ಪಾರ್ವತಿ ಭಾಗ್ಯವಂತಿ ಮಾತಾ ಒಂದು ಪ್ರಶ್ನೆ ಮಾಡ್ತಾಳ. ನಿಮ್ಗೆ ಟೈಮ್ ಇಲ್ಲ, ಯಾಕೆ ಬಿಸಿಲು ಆಗ್ತದ, ನೀವಾಂತ ಕುಂತು ಪ್ರವಚನ ಮಾಡತಕ್ಕಂಥದ್ದು ಟೈಮ್ ಅಲ್ಲ. ಒಂದು ಪ್ರಶ್ನೆ ಮಾಡ್ತಾಳ ಭಾಗ್ಯವಂತಿ ಮಾತಾಕಿನ ಪಾರ್ವತಿ ಹೆಸರು, ಒಂದು ಹೆಸರು ಭಾಗ್ಯವಂತಿ ಅಂತ. ಯಾಕೆ ಭಾಗ್ಯವಂತಿ ಅಂದರು ಅಂತಕ್ಕಂಥದ್ದು ಹೋದ ಸಲ ಹೇಳೀನಿ, ಈಗ ಡಬಲ್ ಹೇಳಂಗಿಲ್ಲ. ಯಾರ ಭಾಗ್ಯದೊಳಗ ಯಾರಿಗೆ ಸಿಕ್ಕಿಲ್ಲ ಇಲ್ಲಿಯವರೆಗೆ ಅಂಥವ್ರಿಗೆ ಸಿಕ್ಕಿತು ಅಂತಂದ್ರೆ ಅವರು ಭಾಗ್ಯಶಾಲಿಗಳು ಅಂತ ಹೇಳ್ರಿ. ತೋಚಿ ಏಕ ಭಾಗ್ಯವಂತ ಅಕಳಿಲ ಉಮಾಕಾಂತ. ಯಾರು ಭಾಗ್ಯವಂತ ಭಾಗ್ಯವಂತಿ ಅಂತಂದ್ರ ಯಾರ ಭಾಗ್ಯದೊಳಗ ಎಲ್ಲ ವೈಭವ ಸಿಕ್ಕದಂತೇಳಿ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಕ್ಕಳು ಹೊಲ ಮನಿ ಗಾಡಿ ಬಂಗ್ಲಾ ಇವೇನವಲ್ಲ ಲೌಕಿಕದಾಗ ಜಗತ್ತಿನ ಸುಖ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸುಖ ಸಿಕ್ಕವ ಭಾಗ್ಯವಂತ. ಗಾಡಿ ಸಿಕ್ತೋ ಏನಂತೀರಿ? ಭಾಗ್ಯಶಾಲಿಗಳ್ರಿ. ಹೇಳ್ರಿ, ಹೊಲ ತೊಗೊಂಡ್ರು ಭಾಗ್ಯಶಾಲಿಗಳು, ಭಾಳ ದಿನಕ್ಕೆ ಮಕ್ಕಳು ಹುಟ್ಟುದು ಭಾಗ್ಯಶಾಲಿಗಳು. ಹೇಳ್ರಿ, ಲಾಟ್ರಿ ಹತ್ತತ್ತು ಭಾಗ್ಯಶಾಲಿಗಳು, ಈ ರೀತಿ ಅಂತೀವಿ. ಆದ್ರೆ ಇದಕ್ಕೆ ಭಾಗ್ಯ ಅನ್ನಂಗಿಲ್ಲ. ಯಾಕ? ಇದು ಒಂದು ದಿನ ಸಿಗ್ತದ, ಒಂದು ದಿನ ಬಿಟ್ಟು ಹೋಗ್ತದ. ಕಾಂತ ಪುತ್ರ ವಿತ್ತ ದೇಹಾದಿ ಪ್ರಪಂಚ, ಪ್ರಪಂಚದೊಳಗೆ ಏನೇನು ನಾವು ನೋಡ್ತೀವಿ, ಏನೇನು ಕಣ್ಣಿಗೆ ಕಾಣಿಸ್ತದ, ಅದು ಒಂದಾನೊಂದು ದಿನ ಹೋಗ್ತದ. ಅದು ಒಂದು ವೇಳೆ ಹೋಗಲಿಲ್ಲ ಅಂದ್ರೆ ಅದು ನೋಡೋವರೇ ಹೊಂಟು ಹೋಗ್ಬಿಡ್ತಾನೆ. ನಾವು ಹೋಗ್ತೀವಿ, ಹೋದ್ರೆ ಅದವರೇ ಹೋಗ್ತದ, ಇಲ್ಲಕ್ಕ ನಾವರೇ ಹೋಗ್ತೀವಿ. ಅದಕ್ಕೆ ನಾಶವಂತ ಸಂಸಾರ ಸುಖ, ಇದಕ್ಕೆ ನಾಶವಂತ ಸಂಸಾರ ಅಂತ. ಆ ರೀತಿಯಾಗಿ ಇವತ್ತು ಭಾಗ್ಯವಂತಿ ವಿಚಾರ ಮಾಡಿದಳು ಭಗವಾನ ಶಂಕರನಿಗೆ. ಏನ್ರಿ, ಮಾಲಕನ ಪ್ರಾಪರ್ಟಿ ದೊಡ್ಡದು ಅಥವಾ ಮಾಲಕ ದೊಡ್ಡವ? ಇದರಿಗೆ ಗೊತ್ತಾಗ್ತದಿಲ್ಲ. ಮಾಲಕ ದೊಡ್ಡವನೋ ಅಥವಾ ಮಾಲಕನ ಪ್ರಾಪರ್ಟಿ ದೊಡ್ಡದು? ಮಾಲಕ ದೊಡ್ಡವ, ಅದ್ರದ್ದು ಮಾಲಕನವ. ನೌಕರದಾರ ದೊಡ್ಡವನು, ನೌಕರದಾರ ಮಾಲಕ ದೊಡ್ಡವನು. ಅವನಿಗೆ ಆರ್ಡರ್ ಮಾಡತಕ್ಕಂಥವ್ರು ದೊಡ್ಡವರು. ನೌಕರದಾರಿಗೆ ಆರ್ಡರ್ ಮಾಡ್ತಾರಲ್ಲ ಮಾಲಕ್, ಅದು ಮಾಡು ಇದು ಮಾಡು ಅದು ಮಾಡು, ಮಾಲಕ ದೊಡ್ಡವ. ಹಂಗ ಜಗತ್ತು ದೊಡ್ಡದು, ಜಗತ್ತಿನ ಮಾಲಕ ದೊಡ್ಡವ. ಜಗತ್ತಿನ ಮಾಲಕ ಜಗದೀಶ್ವರ. ಅದಕ್ಕೆ ಅಂಥ ಒಂದು ಜಗದೀಶ್ವರ ಆಶುತೋಷ ಭಗವಾನ್ ಭೋಲೆನಾಥ ಶಂಭು ಮಹಾದೇವ್. ಆ ಮಹಾದೇವನಿಗೆ ಸತಿ ಏನು ಕೇಳ್ತಾ ಇದ್ದಾಳ ಅಂದಳ ಮಹಾದೇವಿ, ನೀ ಜಗತ್ತಿಂದಾಗ ನೀ ದೊಡ್ಡವನು ಅಥವಾ ನಿನಕಿನ್ನ ಯಾರಾದರೂ ದೊಡ್ಡವರ ಅಂತ ಕೇಳಿದಳಂತ ಪ್ರಶ್ನೆ ಭಾಗ್ಯವಂತಿ ಮಾತಾ. ಅವಾಗ ಬಹಳ ಖುಷಿಲಿಂದ ಆನಂದದಿಂದ ಭಗವಾನ್ ಶಂಭು ಮಾತು ಹೇಳ್ತಾ ಇದ್ದಾನೆ.
ಏನಂತ? ನಗುರೋರಧಿಕಂ 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 ಶಿವಶಾಸನತಃ ಶಿವಶಾಸನತಃ ಮೂರು ಸಲ ಹೇಳಿದ್ರು. ಜಗತ್ತಿಂದಾಗ ನಾನು ದೊಡ್ಡವ ಅಂತ ತಿಳ್ಕೊಂಡಿರ್ಬೇಕು, ಪರಂತು ಯಾವ ಎಲ್ಲ ದೇವಿ ದೇವತೆಗಳಿಗಿಂತ ದೊಡ್ಡ ಸ್ಥಾನ ಮಹಾದೇವ್. ದೇವಗಳ ದೇವ ಯಾರು ಅಂದ್ರೆ ಮಹಾದೇವ್. ಅದಕ್ಕೆ ಸಂಗಮನಾಥ ಮಹಾರಾಜರು ಹರ ಹರ ಮಹಾದೇವ್ ಅಂತಾರೆ. ಮಾತಿಗೆ ಹರ ಹರ ಮಹಾದೇವ್ ಮಹಾದೇವ್ ಯಾಕಪ್ಪ ಅಂತಂದ್ರ ಎಲ್ಲ ದೇವರುಗಳ ಹೆಸರು ತೊಳೋದು ಅಥವಾ ಒಂದೇ ದೇವ್ರ ಹೆಸರು ತೊಗೊಂಡ್ರೆ ಎಲ್ಲ ದೇವರುಗಳ ಹೆಸರು ತೊಗೊಂಡದ್ದು ಪುಣ್ಯ ಬರ್ಬೇಕಂತ. ಅದಕ್ಕೆ ಮಹಾದೇವನ ಹೆಸರು ತೊಗೊಂಡ್ರೆ ಯಾವ ದೇವರುಗಳು ನಾರಾಜ್ ಆಗಂಗಿಲ್ಲ ಏನ್ರಿ. ಈಗ ಒಂದು ಪರಿವಾರದಾಗ ಹೆಂಡ್ರು ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಹರ. ಅದ್ರಾಗ ಒಬ್ಬ ದೊಡ್ಡ ವ್ಯಕ್ತಿ ಈ ಮುಚ್ಚನಪ್ಲೆ ಏನು ಕಾರುಬಾರಿ ಅಂತಾರೆ ಏನಂತಾರೆ, ಕಾರುಬಾರ ಮಾಡವ. ಅವನಿಗೆ ಒಬ್ಬನಿಗೆ ಸತ್ಕಾರ ಮಾಡಿದ್ರೆ ಎಲ್ಲರೂ ನಾರಾಜ್ ಆಗ್ತಾರೆ. ಏನು ಮನೆಗಿದ್ದವ್ರು ನಾರಾಜ್ ಆಗಲ್ಲ. ನಮ್ಮ ಮಾಲಕರ ನಮ್ಮ ಮನೆ ದೊಡ್ಡ ಮನುಷ್ಯಾಗ ಸತ್ಕಾರ ಮಾಡಿದ್ರು ಅಂತೇಳಿ ಎಲ್ಲರಿಗೂ ಖುಷಿ ಆಗ್ತದ. ಹಂಗ ಮಹಾದೇವನ ಹೆಸರು ತೊಗೊಂಡ್ರು ಎಲ್ಲ ದೇವರುಗಳ ಖುಷಿ, ನೋ ಟೆನ್ಷನ್ ನೋ ಪ್ರಾಬ್ಲಮ್. ಅದಕ್ಕೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಅದಕ್ಕೆ ಮಹಾದೇವ ಕೇಳಂದ್ರೆ ಭಾಗ್ಯವಂತಿ. ನಿಮಕಿನ್ನ ದೊಡ್ಡವ್ರು ಯಾರು ಅಂದ್ರೆ ನನಗಿನ್ನ ದೊಡ್ಡವ್ರು ಗುರುಗಳು ಅಂತ. ಅದಕ್ಕೆ ಭಾಗ್ಯವಂತಿ ವಿಚಾರ ಮಾಡಿದಳು, ನಿನಕಿನ್ನ ದೊಡ್ಡವ್ರು ಗುರುಗಳು ಇದ್ದ ಮ್ಯಾಲ ನಾ ಉಳ್ಳಾಡ್ಕೋತ ಅಲಿತಾನ ಹೋಗ್ತೀನಿ, ಗುರುಗಳ ದರ್ಶನ ಮಾಡ್ತೀನಿ ಅಂತ ಏನ್ರಿ. ಅದಕ್ಕೆ ಯಾಕೆ ದೊಡ್ಡವ ಅಂತ ಕೇಳಿದಳು. ಮತ್ತ ಕೊಡ್ಲಿಲ್ಲ. ನಿಮ್ಕಿನ ಹೆಂಗೆ ದೊಡ್ಡವರಾದ್ರು ಜಗತ್ತೇ ನಿರ್ಮಾಣ ಮಾಡತಕ್ಕಂಥ ಮಹಾದೇವ ನೀನು, ನಿಮ್ಕಿನ ಅವ್ರು ದೊಡ್ಡವರು ಆಗ್ಲಿಕ್ಕೆ ಏನು ಕಾರಣ ಅಂತಂದ್ರ ನಾನು ಜಗತ್ತಿಂದಾಗ ನನಗೆ ಯಾರು ಗುರು ಹಿಡಿದಿಲ್ಲ, ನನ್ನ ಪರಿಚಯ ಯಾರಿಗೂ ಇರಲಿಲ್ಲ. ದೇವ್ರಂದ ನಾ ರೂಪನ ರೇಖಾ, ದೇವ್ರಿಗೆ ರೂಪಿಲ್ಲ ರಂಗಿಲ್ಲ ಏನಿಲ್ಲ. ಅದ್ರ ನನಗೆ ತೋರಿಸ್ಕೊಟ್ಟವ ಯಾರು ಜಗತ್ತಿಂದಾಗ ಅಂತಂದ್ರ ಗುರುಗಳೇ ನನಗ ಭಕ್ತರಿಗೆ ತೋರಿಸ್ಕೊಟ್ರು ಅಂತ ತಿಳ್ಕೊಂಡು ಗುರು ಶ್ರೇಷ್ಠ. ಹುಟ್ಟಿದೆನು ಗುರುವಿನ ಹಸ್ತದೊಳಗೆ, ಬೆಳೆದೆನು ಅಸಂಖ್ಯಾತ ಗಣಗಳೊಳಗೆ. ಅದಕ್ಕೆ ದೇವ್ರು ಎಲ್ಲಿ ಹುಟ್ಟುತ್ತಾನಂದ್ರೆ ಗುರುಗಳ ಕೈದಾಗ ಹುಟ್ಟುತ್ತಾನಂತ ದೇವ್ರು. ಅದಕ್ಕಾಗಿ ಲಿಂಗ ನಿಮ್ಮ ಕೈದಾಗ ಕೊಟ್ಟು ನಿಮ್ಗೆ ದೀಕ್ಷಾ ಸಂಸ್ಕಾರ ಮಾಡಿ ಉಪದೇಶ ಮಾಡ್ತಾರ. ತಗೋ ಎಲ್ಲಿ ಹುಟ್ಟು ಬಂದಂದ್ರೆ ಗುರುಗಳು ಆ ಶಿವನಿಗೆ ನಿಮ್ಮ ಕೈದಾಗ ಹುಟ್ಟಿಸ್ತಾನಂತ. ಅದಕ್ಕೆ ಆ ಕೈದಾಗ ಇಟ್ಟುಕೊಂಡು ನಾವು ಏನು ಮಾಡ್ತೀವಿ, ಶಿವನ ಪೂಜಾ ಮಾಡ್ತೀವಿ ಏನ್ರಿ. ಲಿಂಗ ದೊಡ್ಡದು ಅಥವಾ ಲಿಂಗ ಪೂಜಾ ಮಾಡೋರು ದೊಡ್ಡವರು? ಏನು ಪ್ರಶ್ನೆ ಕೇಳ್ತಾರ ಅಪ್ಪ ವಿಚಿತ್ರ. ಅದಕ್ಕೆ ಗಂಡ ದೊಡ್ಡವನೋ ಹೆಂಡತಿ ದೊಡ್ಡಕ್ಕಿ? ತೆಲಂಗಾಣದಾಗ ಹೆಂಡತಿನೇ ದೊಡ್ಡಕ್ಕಿ. ಹೇಳು ಕೂಡಂದ್ರೆ ಕೂಡ್ತಾರ, ಹೇಳಂತ ಹೇಳ್ತಾರ. ಇರ್ಲಿ ನಗ್ಬೇಕಂತ ಹೇಳ್ಕೊತೀನಿ, ಆ ಸಿಟ್ಟಿಗೆ ತೂಕಬೇಡ ನೀವು. ಅದಕ್ಕೆ ಆ ಪತಿದೇವ್ ದೊಡ್ಡವ ಇದ್ರೂ ಕೂಡ ಆ ಹೆಂಡತಿ ಆದಿನ ಯಾಕಿರ್ತಾನ ಅಂತಂದ್ರ ಹೆಂಡತಿ ಅದಕ್ಕೆ ಹೆಚ್ಚಿನ ಪ್ರೇಮ ಪತಿದೇವನಿಗೆ ಮಾಡಿದಳು ಅಂದ್ರ ಅಂಕಿತ ಯಾಚ. ಅದಕ್ಕೆ ಮರಾಠಿದಾಗಂತಾವ ನವರಾ ಮುಟ್ಟಿತ್ ಅಸಾವ, ನವರಾ ಮುಟ್ಟಿತ್ ಅಸಾವ ಅಂದ್ರೇನು, ಗಂಡ ಮುಟ್ಟಿಗೆದಾಗ ಇರ್ಬೇಕಂತ. ಮುಟ್ಟಿಗೆದಾಗ ಇರ್ಬೇಕಂದ್ರೆ ನೀವು ಹೇಳ್ದಂಗೆ ಕೇಳಬೇಕು. ಹಂಗ ನಿಮ್ಮ ದೇವ್ರು ಎಲ್ಲಿ ಅಂದ್ರೆ ನಿಮ್ಮ ಮುಟ್ಟಿಗೆದಾಗ ಹಣ ಇಲ್ಲ. ಇಷ್ಟಿಷ್ಟೇ ಲಿಂಗ ನಿಮ್ಮ ಮುಟ್ಟಿಗೆ ಜನ ಸಣ್ಣದ ಲಿಂಗ ಮಾಡಿ ಮುಟ್ಟಿಗೆ ಅಂದ್ರೆ ದೇವರಿಗೆ ನಿಮ್ಮ ಮುಟ್ಟಿದಾಗ ತೋಡ್ರಿ. ಯಾವಾಗ ತೋತೀರಿ ನಿಮ್ಮ ಪ್ರೇಮ ನಿಮ್ಮ ಭಕ್ತಿ ಹೆಚ್ಚಿಗಾಯ್ತು ಅಂತಂದ್ರ ದೇವ ಅಂಕಿತ ತಯಾಸ, ಶುದ್ಧ ಭಾವ ಜಂತ ದೇವ ಅಂಕಿತ ತಯಾಸ. ಯಾರ್ದ ಭಾವನಾ ಶುದ್ಧದಲ್ಲೋ ಅಂಥವ್ರದ ಅಂಕಿತ ದೇವ್ರು ಇರ್ತಾನಂತ. ದೇವ್ರು ಹೇಳಿದ್ದು ನಾವು ಕೇಳೋದಿಲ್ಲ, ನಾವು ಹೇಳಿದ್ದು ದೇವ್ರು ಕೇಳಬೇಕು. ಭಾಗ್ಯವಂತಿಗೆ ಅನ್ನಂಗಿಲ್ಲ, ಎಮ್ಮಿ ಕಳೆದ ಹೋಗ್ಯದೆ ಯವ್ವ ಹುಡುಕ್ಯಾಡು ಕುಡಿ ಅಂತ ಹೇಳಿ ಕೆಲಸ ಹಚ್ತೇವೆ. ತಾಯಿ ನಾನು ಎಮ್ಮಿ ಕಳೆದು ಹೋಗ್ಯದ, ಎಲ್ಲಿ ಹೋಗ್ಯದು ಏನೊಂದು 2 ತೆಂಗು ಹೊಡಿತೀನಿ,
ನಮ್ಮ ಎಮ್ಮಿ ಬರಪ್ಲೆ ಮಾಡು ಅಂದ್ರೆ ಹುಡುಕಾಡ್ಕೊಂಡು ಬರ್ಬೇಕಾಕಿ. ಯಾರ್ದು ನಿಮ್ಮ ಎಮ್ಮಿ ಅವ್ರು ಹುಡುಕಾಡಕ್ಕೆ ಹೋಗ್ಬೇಕು. 2 ತೆಂಗಿನ ಸಲಕ್ಕೆ ನೋಡಿ ಎಷ್ಟು ಹುಷಾರು ವ್ಯಕ್ತಿಗಳು ಇವರು. ಅದಕ್ಕೆ ಭಗವಂತ ನಮ್ಮ ಆಧೀನ ಆಗಬೇಕಾದ್ರೆ ಅವನಿಗೆ ನಾವು ಪ್ರೇಮ ಕೊಡಬೇಕಾಗ್ತದ. ಆ ರೀತಿಯಾಗಿರತಕ್ಕಂಥ ಪ್ರೇಮ ಸಂಗಮೇಶ್ವರ ಮಹಾರಾಜರು ಇಲ್ಲಿ ಕೊಡ್ತಾ ಇದ್ದಾರೆ. ಅವರ ಪ್ರೇಮಕ್ಕಾಗಿ ಬೀರ್ಗಿ ಮಹಾರಾಜರ मारुती महाराज बीरगी या ठिकाणी प्रतिवर्षी येऊन तुम्हाला आशीर्वाद देऊन जात आहेत. गुरु महाराज मजबूर कभी होता है बोले तो जब गुरु का ज्यादा से ज्यादा प्यार करने से सब गुरु भाग के आपके पास आ जाते हैं. तो मारुती महाराज जी या ठिकाणी येऊन तुम्हाला आशीर्वाद देत आहे. मराठी येते ना तुम्हाला? तर मराठीच आहे. तर मी मराठी बोलून मला बी सवय लागली मराठी. तर कन्नड तेवढं मला कळत नाही तरी सुद्धा मी बोलत राहतो. कधी कधी मायनाळीला आले की कधी कधी बोलत राहतो. ಅದಕ್ಕೆ ನೀವೆಲ್ಲರೂ ಭಾಗ್ಯವಂತಿಯ ಒಂದು ಸ್ಥಾನ ಮಾಡಿ ನಾವು ಕೂಡ ಭಾಗ್ಯಶಾಲಿಗಳಾದೀವಿ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದ ಯಾರು ಭಾಗ್ಯಶಾಲಿಗಳಪ್ಪ ಅಂತಂದ್ರೆ ಜಗತ್ತಿನ ಸುಖ ಸಿಕ್ಕವರು ಭಾಗ್ಯಶಾಲಿಗಳಲ್ಲ. ಜಗದೀಶ್ವರ ಯಾರಿಗೆ ಯಾರ ಜೀವನದಲ್ಲಿ ಸಿಗುತ್ತಾನೋ ಅವರೇ ಭಾಗ್ಯಶಾಲಿಗಳು. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ, ಜಗತ್ತಿನ ಸುಖ ನನಗೆ ಬೇಡ ದೇವರೇ, ನೀನೇ ನನಗೆ ಬೇಕು ಅನ್ನತಕ್ಕಂಥಕ್ಕೆ ಯಾರು ಅಂದ್ರೆ ಅಕ್ಕಮಾದೇವಿ. ಎಲ್ಲ ಬಿಟ್ಟು ಏನೋ ಕೌಶಿಕ ಮಹಾರಾಜ ಎಲ್ಲ ಸುಖ ಸುವಿಧ ಎಲ್ಲ ಬಿಟ್ಟು ಎಲ್ಲಿ ಹೋದಳು? ಶ್ರೀಶೈಲಕ್ಕೆ ಹೋದಳು. ಚನ್ನ ಮಲ್ಲಿಕಾರ್ಜುನ ನೀ ಎನಗುಂಟು, ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ಎನಗುಂಟು ಅಂತ ಹೇಳ್ಕೊಂಡು ಆ ಭಗವಂತನಿಗಾಗಿ ತಳಮಳ ಮಾಡಿ ಜೀವನ ಸಾಗಿಸ್ತಕ್ಕಂಥ ದೇವಿ. ಅಂಥ ಒಂದು ದೇವಿ ಪ್ರಪ್ರಥಮದಲ್ಲಿ ನಮ್ಮ ಪಾರ್ವತಿ ಮಾತಾನು ಕೂಡ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ? ನಾನು ಭಾಗ್ಯವಂತಿ, ನಾನು ಭಾಗ್ಯಶಾಲಿ. ಯಾಕೆ ಭಾಗ್ಯಶಾಲಿ? ಒಂದಿನ ಏನಾಗ್ಯದ, ಒಂದು ಸಣ್ಣದು ಉದಾಹರಣೆ ಹೇಳಿ ವಿರಾಮ ಮಾಡ್ತೀನಿ. ಯಾಕಂದ್ರೆ ಇಟ್ಟು ಶಾಂತ ಕುಂತೀರಿ, ನಿಮ್ಗೆ 2 ಮಾತು ಹೇಳ್ಬೇಕು ಅನ್ಸಕತ್ತೆ ನಮ್ಗೆ. ಅವರೇ ಬಿಸಿಲಾದ್ರೆ ಆಯ್ತು, ಇವ್ರಿಗೆ ಥೋಡೆ ತ್ರಾಸ ಆದ್ರೆ ಭೀ ಆಯ್ತು. ಇವತ್ತು ಬಿಸಿಲು ಭೀ ಕಮ್ಜೋರ್ ಕಾಣಕತ್ತ ಬೆಚ್ಚಿಗಿಲ್ಲ ನೋಡ್ರಿ. ಎಷ್ಟು ಅವರಿಗೆ ಆ ದೇವ್ರಿಗೆ ಎಷ್ಟು ಕಳಕಳಿದ್ರಿಬೇಕು. ನನ್ನ ಮಕ್ಕಳು ಭಾಳ ಬಿಸಿಲಿಂದ ತ್ರಾಸ ತಗೋಬಾರ್ದು ಅಂತ ತಿಳ್ಕೊಂಡು ಇವತ್ತು ಸ್ವಲ್ಪ ಕಮ್ಜೋರ್ ಇಟ್ಟಾನ ಬಿಸಿಲು. ಅದಕ್ಕೆ ಒಂದಿನ ನಾರದ ಮಹರ್ಷಿ ಪಾರ್ವತಿಗೆ ಭಗವಾನ್ ಶಿವ ಎಲ್ಲಿಗೋ ಹೋಗಿದಂತ ಇಲ್ಲಾರ್ದಾಗ ಬಂದು ಥೋಡೆ ಗಡಬಡ ಮಾಡೋ ಕೆಲಸ ನಾರಂದು ಇರ್ತದೆ. ಬಂದು ಕೇಳ್ದ, ಶಿವ ನಿನ್ನ ಮ್ಯಾಲ ಭಾಳ ಪ್ರೀತಿ ಮಾಡ್ತಾನೇನು ಅಂತ ಕೇಳ್ದ. ಇದರದ ಕೇಳ್ತಕ್ಕಂಥದ್ದೇದ ಜಗತ್ತಿಂದಾಗ ನನ್ನಷ್ಟು ಪ್ರೀತಿ, ನನ್ನಷ್ಟು ಪ್ರೇಮ, ನನ್ನ ಮ್ಯಾಲ ಇರ್ತಕ್ಕಂಥ ಭಾವನಾ ಯಾರ ಮೇಲೂ ಇಲ್ಲ, ಅಷ್ಟು ನನ್ನ ಮ್ಯಾಲ ಪ್ರೀತಿ ಅದ ಅಂತಂದಂತ. ಯಾರು ಪಾರ್ವತಿ ಮಾತಾ. ನಿನಗೆ ಗೊತ್ತಿಲ್ಲ ಅಂದ. ನಿನ್ನ ಮ್ಯಾಲ ಒಂದು ವೇಳೆ ಪ್ರೀತಿ ಇತ್ತಂದ್ರೆ ನಿಮ್ಮ ಬಲ್ಲಿ ಯಾವುದು ಮಾತು ಮುಚ್ಚಿಡ್ತಿದ್ದಿಲ್ಲ. ಹೆಂಡತಿ ಮ್ಯಾಲ ಭಾಳ ಪ್ರೀತಿ ಇತ್ತಂದ್ರೆ ಗಂಡ ಯಾವ ಮಾತನ್ನು ಮುಚ್ಚಿಡಂಗಿಲ್ಲ. ಒಂದು ವೇಳೆ ಪ್ರೀತಿ ಕಮ್ಮಿ ಇತ್ತಂದ್ರೆ ಮುಚ್ಚಿಡ್ತಾನೆ ಮಾತುಗಳು. ಹೇಳ್ರಿ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಅದಕ್ಕೆ ಎಲ್ಲ ಸುಖ ದುಃಖ ಇತ್ತು ಅಂತಂದ್ರೆ ಬಂದು ಎಲ್ಲ ದುಃಖನೂ ಹೇಳ್ಕೊತಾನ ಮತ್ತು ಸುಖನೂ ಹೇಳ್ಕೊತಾನ. ಲಾಟ್ರಿ ಹತ್ತಿದ್ನು ಹೇಳ್ತಾನ, ಹೋಗಿದ್ನು ಹೇಳ್ಕೊತಾನ, ಎಲ್ಲ ಹೇಳ್ಕೊತಾನೆ ಹೆಂಡತಿ ಮುಂದೆ. ಯಾಕೆ ಕೇಳಕ್ಕಿ ಆಕಿನೇ ದುಃಖ ಕೇಳಕ್ಕಿ. ಅದಕ್ಕೆ ನೀನು ಬಲ್ಲಿ ಆ ಮಾತುಗಳು ಮುಚ್ಚಿ ಇಡ್ತಿದ್ದಿಲ್ಲ ಅಂದ. ನನಗೇನು ಮುಚ್ಚಿತ್ತಾನ ಅಂತ ಮಾತುಗಳು ಎಲ್ಲ ಹೇಳೇ ನಿಲ್ಲಿತಾನ. ಅವನು ಕೊಳ್ಳಾಗ ರುಂಡು ಮಾಲ ಅದ, ಅವು ಯಾರ್ದು ಮುಂಡಿಕೀವ ಅಂತ ಹೇಳೇ ನೀನು ನಿನಗೆ ಇಲ್ಲಿತಾನ ಅಂತ ಕೇಳ್ದ. ಗೊತ್ತಾಯ್ತ? ಕೊಳ್ಳಾಗ ರುಂಡು ಮಾಲ ಅದ, ರುದ್ರಾಕ್ಷಿ ಮಾಲ ಅದ, ಹಾವಿನ ಮಾಲ ಅದ. ಅದಕ್ಕೆ ರುಂಡು ಮಾಳ ಹಾಕೊಂಡನ, ಅದು ಯಾರ್ದು ಮುಂಡಿಕೆಗಳು ಏನೋ ಹೇಳೇ ನೀನು. ಯಾಕೆ ಅಂದ್ರು ನಾ ಕೇಳಿಲ್ಲ, ಅವ ಹೇಳಿಲ್ಲ. ಕೇಳಿದ್ರೆ ಹೇಳ್ತಿರ್ಬೇಕು. ಹಂಗಿತ್ತಂದ್ರೆ ಕೇಳಿ ನೋಡು. ಅವನಿಗೆ ಒಟ್ಟು ಜಗಳ ಹಚ್ಚಿಕ ಹೋಗಿತ್ತು. ಆಯ್ತು, ಏನ್ ಮೋತಿ ಗಂಟು ಹಾಕೋ ಕೂತಿದ್ದಳು ಪಾಪ. ಹಂಗೆ ಪೊಸಿಷನ್ ಇರ್ತಲ್ಲ ಮನ್ಯಾಗ. ನಿಮ್ಮ ಮನೆಯಾಗ ಏನಾರ ಗಡಬಡಾಗಿತ್ತಂದ್ರೆ ಮೋತಿ ಗಂಟು ಹಾಕೊಂಡು ಕೊಡ್ತಾರೆ. ಏನು ಮಾತಿಲ್ಲ, ಕತ್ತಿ ಇಲ್ಲ, ಚಹಾ ಇಲ್ಲ, ನೀರಿಲ್ಲ, ಏನಿಲ್ಲ, ಯಾಕಿಲ್ಲ, ಎತ್ತಿಲ್ಲ, ಏನಿಲ್ಲ, ಪರೇಶಾನ್. ಅವ ನೋಡೇ ಪೊಸಿಷನ್ ನೋಡಿದ್ರೆ ನೀನು ಗಡಬಡಾಗ್ಯದ ಕೆಲಸ ಏನು ಅಂತ ಕೇಳಿದ್ರು. ಒಂದು ಇದು ಏನು
ಪ್ರಾಬ್ಲಮ್ ಏನಾಗಿದೆ ಅವ ತಿಳ್ಕೊಂಡ ನಾರದ ಬಂದು ಹೋದಂಗೆ ಕಾಣತ್ತ ಏನೋ ಗಡ್ಬಡ ಹಾಂ ಪೊಸಿಷನ್ ಮಾಡಿ ಅವಾಗ ಏನು ಹೇಳು ಏನು ಬಂದು ಅದು ಏನಾಕಿರ್ಲೇಕ ಈ ಕೊಳ್ಳ ಹಾಕೊಂಡ್ರಿಲ್ಲ ರುಂಡು ಮಾಲ ಇದು ಯಾರು ಅಂತ ಇದಕ್ಕೆ ಕೇಳೋದ ಜರುತ್ತದ ಇಲ್ಲ ಹೇಳೇಬೇಕು 107 ಮುಂಡಗಳಿದ್ದು ಕೊಳ್ಳ 107 ಅವಾಗಂದ ಇದೇನಿಲ್ಲ ಇದು ನಿನ್ನೇ ಮುಂಡಿಕಿಗಳವ ಇವು ಮುಂಡಿಗಳೇನವಲ್ಲ ಇದು ನಿನ್ನೇ ಅವ ಮತ್ತು ನಾ ಜೀವಂತ ಇದ್ದೀನಲ್ಲ ಜೀವಂತ ಇದ್ದಿರಬೇಕು 100 ಸಲ ಹುಟ್ಟಿದಿ 100 ಸಲ ಹೋಗಿದಿ ಹೋದಾಗೆಲ್ಲ ಅದರಿಂದ ಕೊಳ ತಗೊಂಡು ನಾ ಮುಂಡಿಕೆ ಮಾಡಿ ದಾರ ಸೇರಿಸ್ಬೋತಿದ ಅದಕ್ಕೆ ಒಳ್ಳೆ ಹಾಕ್ಕೊಂಡಿನಿ ಮತ್ತು ನಾ ಸತ್ತೀನಿ ಮತ್ತು ನೀವ್ಯಾಕೆ ಸತ್ತಿಲ್ಲ ಅಂತ ಕೇಳಿದ ಅವ ಅಂದ ನಾ ಹುಟ್ಟೋ ಬಿ ಅಲ್ಲ ನಾ ಸಾಯೋ ಬಿ ಅಲ್ಲ ನಾ ಅಮರ್ ಇದ್ದೀನಿ ಅಮರೇಶ್ವರ ಅಂತಾರೆ ನನಗೆ ಅದಕ್ಕೆ ನನಗೆ ಸಾವೇ ಇಲ್ಲ ಆದ್ರೆ ನೀನು ಅನಂತ ವೇಳೆ ಹುಟ್ಟಿ ಬಂದಿದಿ ಅನಂತ ವೇಳೆ ಮೃತ್ಯು ಪಟ್ಟಿದೆ ಅದಕ್ಕೆ ನಿನ್ನೂ ಮಾಲ ಅವಾಗ ಕೇಂದ್ರಳು ಮತ್ತು ನನ್ನೂ ನೀವು ಎಂಬುದು ಗ್ಯಾರಂಟಿಯ ಮತ್ತು ನಾನು ಹುಟ್ಟುದು ಸಾಯೋದು ನಾ ಏನು ಮಾಡಕತ್ತೀನಿ ಆದ್ರೆ ನೀ ಯಾಕೆ ಹುಟ್ಟಂಗಿಲ್ಲ ನೀ ಯಾಕೆ ಸಾಯಂಗಿಲ್ಲ ಅದು ನನಗೆ ಹೇಳುವ ಅವಾಗ ಅವ ಹೇಳ್ತಾನ ಕತಿ ದೊಡ್ಡದ ಸಣ್ಣದು ಮಾಡಿ ಹೇಳ್ತೀನಿ ಏನು ಮುಂದಿನ ವರ್ಷ ಹೇಳಿ ಸಂಗಮನತೆ ಮುಂದಿನ ಖುಷಿ ಅದಾವ್ರಿ ಶಿವನ ಕತಿ ಕೇಳಬೇಕಾದ್ರೆ ಖುಷಿ ಇರಬೇಕು ಶಿವನ ಮಹಿಮಾ ಕೇಳಬೇಕಾದ್ರೆ ಖುಷಿ ಇರಬೇಕು ಯಾರು ಖುಷಿಯಿಂದ ಭಕ್ತಿ ಭಾವದಿಂದ ಶಿವನ ಸ್ತುತಿ ಕೇಳ್ತಾರಲ್ಲ ಸಾಕ್ಷಾತ್ ಶಿವ ಅವರ ಹೃದಯದಾಗ ವಾಸ ಮಾಡ್ತಾರಂತ ಪ್ರೇಮದಿಂದ ಸದಾ ಪ್ರೇಮಯುಕ್ತ ಜಪಾ ಶಿವನಾಮ ಸಕಳಹಿ ಕಾಮ ಟಾಕೋನಿಯ ಪ್ರೇಮಯುಕ್ತ ಪೂಜಾ ಪ್ರೇಮಯುಕ್ತ ನೋಡ್ರಿ ಇವೆಲ್ಲ ಪ್ರೇಮಯುಕ್ತ ಇಷ್ಟು ಕಷ್ಟ ಪಡೋದು ಯಾಕಂದ್ರೆ ನನಗೆ ಪ್ರೇಮದ ನನಗೆ ಭಾವದ ನನ್ನ ಭಕ್ತಿ ಅದ ಅದ್ರ ಸಲಕ ನಾವು ಉಳ್ಳಾಡ್ಕೊಂತ ಹೋಗ್ತೀನಿ ಅಂತ ಏನ್ರಿ ಭಕ್ತಿ ಭಾವನೆ ಇದ್ದೀನಂದ್ರೆ ಉಳ್ಳಕ್ ಸಾಧ್ಯನೇ ಇಲ್ಲ ಭಕ್ತಿ ಇದ್ದೀನಂದ್ರೆ ನಡ್ತಾವ್ ಎಲ್ಲ ಕಲ್ಲುಗಳು ಪಿರುಗಳು ನಡ್ತಾವ ಭಕ್ತಿ ಇದ್ದವ್ರಿಗೆ ನಡಂಗಿಲ್ಲ ಬೆಳಂಗಿಲ್ಲ ಅವರು ಪುರಂತರ ಹಾಕೋತಾರಲ್ಲ ಇಲ್ಲಿ ನಾಲ್ಗಿದಾಗ ಅಲ್ಲಿ ಹಾಕೋತಾರ ಯಾಕೆ ಭಕ್ತಿ ಆವೇಶ ಇರ್ತದೆ ಭಕ್ತಿ ಆವೇಶದಾಗ ಅವಾಗ ಇದು ನನ್ನ ಕತಿ ಕೇಳಬೇಕಾದ್ರೆ ಯಾರು ನಾನು ಪೂರ್ಣ ಕತಿ ಕೇಳಂಗಿಲ್ಲ ಇಲ್ಲಿ ತನಕ ಯಾರು ಕೇಳಂಗಿಲ್ಲ ಒಂದು ವೇಳೆ ಕೇಳ್ತೀನಿ ಅಂತಂದ್ರೆ ನಾನು ಹೇಳ್ತೀನಿ ಆದ್ರೆ ಈ ಕಥಿ ಯಾರು ಇಲ್ಲಾರದ ಜಾಗದಾಗ ಕುಂತು ಹೇಳ್ಬೇಕಾದ ಅವಾಗಂದವ ಹಿಮಾಲಯಕ್ಕೆ ಹೋಗವ ಹಿಮಾಲಯದ ಒಂದು ಭುಯ್ಯರದ ಹೋಗಿ ಕುಂತು ಕಥಿ ಸ್ಟಾರ್ಟ್ ಮಾಡೋದು ಅಮರ ಕಥಾ ನಾ ಯಾಕೆ ಅಮರ ಆಗೀನಿ ಅಂತ ಕಥಾ ಚಾಲು ಮಾಡ್ತಾ ಆಕಿ ಕಣ್ಣು ಮುಚ್ಚಿದ್ರು ಹೇಳ್ರಿ ಪ್ರವಚನ ಹೇಳೋ ಮುಂದೂ ಕೆಲವ್ರಿಗೆ ಕಣ್ಣು ಮುಚ್ತಾವ ಕೀರ್ತನ ನಡೆ ಮುಂದೂ ಕಣ್ಣು ಮುಚ್ತಾವ ಭಜನೆ ಮಾಡೋ ಮುಂದೂ ಕಣ್ಣು ಮುಚ್ತಾವ ಅದು ಅಮರ ಕಥಿ ಅದು ಕೇಳಕ್ಕಾಗಲ್ಲ ನಿದ್ದೆ ಹೋತಾವ ಮನುಷ್ಯರು ನೀವು ಭಾಳ ಎಲ್ಲ ಹುಷಾರು ಮನುಷ್ಯ ಏನ್ರಿ ಯಾರು ನಿದ್ದೆ ಹೋಗಿಲ್ಲ ಜಲ್ದಿ ಕೇಳ್ಕೋತಿ ನಿದ್ದೆ ಹೋದ್ಮೇಲೆ ಅದು ಹ್ಞೂ ಅಂತಾರಲ್ಲ ಕಥೆ ಹೇಳಂತ ಅಂದ್ರೆ ಕಥೆ ಕೇಳಕತ್ತಾರ ಅಂತ ಅರ್ಥ ಹ್ಞೂ ಬಂದಾಯ್ತು ಕಥೆನೂ ಬಂದ್ ಅದು ಬಂದ್ ಮಾಡ್ದಾರಂದ್ರೆ ಮಕ್ಕಳನ್ನ ಕಾಣ್ತಾರ ಹೇಳ್ತಿ ನಿದ್ದೆ ಹೋಗ್ತಾರೆ ಆಗಿನ ಕಾಲಕ್ಕಿತ್ತು ಈಗ ಕಥೆ ಹಂಗಿಲ್ಲ ಮೊಬೈಲೇ ಅವ್ರ ಕಥೆ ಯಾರು ಹೇಳೋರು ಯಾರು ಈಗ ಆ ಮೊಬೈಲ್ ನೋಡ್ಕೋತ ಕೂಡೋದು ಮೊಬೈಲ್ದೇ ಕಥೆ ಕೇಳೋದು ಏನ್ರಿ ಇರಲಿ ನಿದ್ದೆ ಹೋದ್ಮೇಲೆ ಹ್ಞೂ ಅಂಬದು ಬಂದಾಗಿದ್ದಿಲ್ಲ ಕಥೆ ಚಾಲು ಇತ್ತು ಆದ್ರೆ ಹ್ಞೂ ಬಂದಾಗಿಲ್ಲ ಅವಾಗ ಶಿವ ನೋಡ್ತಾನ ಪಾರ್ವತಿ ಮಲ್ಕೊಂಡಾಳ ಹ್ಞೂ ಯಾರಲ್ಲತ್ತಾರ ಯಾರು ಕದ್ದು ಕೇಳಕತ್ತಾರ ಇದು ಕಥೆ ಅಂತ ವಿಚಾರ ಮಾಡಿ ಆಜು ಬಾಜು ಎಲ್ಲ ನಿರೀಕ್ಷಣೆ ಮಾಡ್ದ ಒಂದು ಪಾರಿವಾಳ ಪಕ್ಷಿ ಏನು ಮಾಡಿತ್ತಂದ್ರೆ ಒಂದು ತತ್ತಿ ಇಟ್ಟು ಎಲ್ಲಿಗೋ ಊಡ್ ಹೋಗಿತ್ತದು ಆ ತತ್ತಿ ಒಡೆದು ಮರಿ ಹೊರಗೆ ಬಂದು ಅಲ್ಲಕತ್ತಿತ್ತು ಅವ ಅಂತ ನೋಡ್ರಿ
ಪಾರ್ವಾಳ ಪಾರ್ವಾಳ ಅಂತಾವಿಲ್ಲ ಅಂತ ಅವು ಕಬೂತರ್ ಏನ್ ಮಾಡ್ತಾರ ಅದಕ್ಕೆ ಕಬೂತರ್ ಹಾ ಅದು ಅದು ಕತಿ ಕೇಳುತ್ತು ಪೂರ. ಅರೆ ನನ್ನ ಕತಿ ಪಾರ್ವತಿ ಕೇಳಿಲ್ಲ ಈಕಿ ಅಮರ ಆಗಲ್ಲ, ಆದ್ರ ಯಾವ್ದ ಕತಿ ಕೇಳ್ಯದ ಅದು ಪಕ್ಷಿ ಅದ, ಅದು ಅಮರ ಆದ್ರೂ ಬಿ ಜಗತ್ತಿಂದ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಇಲ್ಲಿ ತನ ಅಮರ ಕತಿ ಪಾರ್ವತಿನೂ ಕೂಡ ಕೇಳಿಲ್ಲ ಅಂತ ತಿಳ್ಕೊಂಡು ಶಿವ ಒಬ್ಬನೇ ಜಗತ್ತಿಂದಾಗ ಅಮರ ನಿಧಾನ, ಯಾವ ಪ್ರಾಣಿಗಳು ಕೂಡ ಅಮರಿಲ್ಲ. ಅವಾಗ ಎದ್ದು ಪಶ್ಚಾತ್ತಾಪ ಪಟ್ಟು ಭಾಗ್ಯವಂತಿ ಅಂದಳು, ಎಲ್ಲನೇ ಸಿಕ್ಕದ ದೇವ್ರಿ ನೀನು ಸಿಕ್ಕಿದಿ, ಆದ್ರ ಜನ್ಮ ಮೃತ್ಯು ಸುಖವಾವು, ಜನ್ಮ ಮೃತ್ಯು ಮಾತ್ರ ನನಗ ಅಟಳ ಸತ್ಯ ಆಗಿ ಉಳಿತಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟದಂತ. ಆ ರೀತಿಯಾಗಿ ಆ ತಾಯಿ ಸೇವೆ ಪ್ರತಿಯೊಬ್ಬರಿಗೂ ಕೂಡ ಈ ನಿಮ್ಮ ಊರಿನಲ್ಲಿ ಸಿಗಲಿ ಅನ್ನತಕ್ಕಂಥ ಉದ್ದೇಶದಿಂದ ನೋಡ್ರಿ ಭಾಗ್ಯವಂತಿ ಎಲ್ಲಿರೋದು ಭಾಗ್ಯವಂತಿ ಗತ್ರಿಗಿ ಭಾಗಮ್ಮ, ಅಫ್ಜಲ್ಪುರ ತಾಲೂಕು ಗತ್ರಿಗಿ ಭಾಗಮ್ಮ. ಆ ಭಾಗಮ್ಮನ ಪೂಜಾರಿ ನಮ್ಮ ಮಠಕ್ಕೆ ಅಮಾಸಿ ಹುಂಡಿಗೆ ಬರ್ತಾನೆ. ಎಲ್ಲಿಂದ? ಗತ್ರಿಗಿ ಭಾಗಮ್ಮನದಿಂದ ಎಲ್ಲಿಗೆ ಬರ್ತಾನೆ? ಗುರುವಿನ ಮಠಕ್ಕೆ ಬರ್ತಾನೆ. ಆದ್ರೆ ಈ ಭಾಗಮ್ಮನ ಮಠದಿಂದ ಆ ಗುರುವಿನ ಮಠಕ್ಕೆ ಇವ್ರು ಹೋಗ್ಲಿಕ್ಕತ್ತಾರ ನೋಡ್ರಿ. ಒಂದು ದೊಡ್ಡ ಮನೆ ಕಟ್ಟ ನಮ್ಮ ಪೂಜಾರಿ ಮಲ್ಲಿಕಾರ್ಜುನ ಅಂತ ಹೇಳಿ, ಆ ಗತ್ರಿಗಿ ಭಾಗಮ್ಮನ ಪೂಜಾರಿ, ನೀವು ಬರ್ಲಾರ್ದೆ ನಾನು ವಾಸ್ತು ಶಾಂತಿ ಮಾಡಲ್ರಿ ಅಪ್ಪೋರಿ ಅಂತಂದ್ರ ಆ ವಾಸ್ತು ಶಾಂತಿಗೆ ಹೋಗಿ ಆ ಭಾಗಮ್ಮನ ದರ್ಶನ ಮಾಡ್ಕೊಂಡು ಬಂದೀವಿ. ಆ ಪೂರ ಒಳಗೆ ಗುಡಿಯಾಗ ಕರ್ಕೊಂಡು ಹೋಗಿ ಪೂಜೆ ಅದು ಮಾಡಿಸಿ ಗುರುಗಳು ಬಂದ್ರು ಅಂತ ಹ್ಯಾಂಗ ಸಣ್ಣಮ್ಮ ಖುಷಿ ಪಡ್ತಾರಲ್ಲ, ಅದೇ ರೀತಿಯಾಗಿ ಖುಷಿ ಪಟ್ಟು ಆ ದೇವಿ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಬಂದ ಮ್ಯಾಲ ಈ ದೇವಿ ಸ್ಥಾಪನೆ ಮಾಡತಕ್ಕಂಥದ್ದು ಸಮಯ ಕೂಡಿ ಬಂತು ನೋಡ್ರಿ. ಹ್ಯಾಂಗಲ್ಲ ಭಾಗ್ಯವಂತಿ ಮೊದಲು ಅಲ್ಲಿ ಕರ್ಸಿದಳು, ಅಲ್ಲಿದಿಂದ ಇಲ್ಲಿಗೆ ಬಂದು ನಮ್ಮ ಕೈಲಿಂದ ಸ್ಥಾಪನೆ ಮಾಡಕತ್ಗಳು. ಇದು ಯೋಗ ಅಂತಾರೆ. ಅದಕ್ಕಂಥ ಒಂದು ಯೋಗ ಇಲ್ಲಿ ಕೂಡಿ ಬಂತು. ಇದೇ ರೀತಿಯಾಗಿರತಕ್ಕಂಥ ವೈಭವದ ಯಾತ್ರೆ, ವೈಭವದ ಜಾತ್ರೆ ನಿರಂತರವಾಗಿ ನಡೀತಾ ಇರಲಿ. ಎಲ್ಲ ಭಕ್ತಾದಿಗಳ ಮನೋಕಾಮನೆ ಭಗವಂತ ಭಾಗ್ಯವಂತಿ ಪೂರ್ಣ ಮಾಡಲಿ ಅನ್ನತಕ್ಕಂಥ ಉದ್ದೇಶದಿಂದ ಮತ್ತು ಇವತ್ತು ಮಾರುತಿ ಮಹಾರಾಜರನ್ನು ಕೂಡ ಇಲ್ಲಿ ದಯಮಾಡಿಸಿದ್ದಾರೆ. ಅವರಿಗೂ ಕೂಡ ಆ ಭಗವಂತನ ಕೃಪೆ ನಿರಂತರವಾಗಿ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇವೆ. ಯಾರು ಗದ್ದಲು ಮಾಡಲಾರ್ದಂಗ ಎಲ್ಲರೂ ಲೈನ್ ಮಾಡಿ, ನೀವು ಮುಂದಿರ್ತೀರಿ ಹಿಂದಿರ್ತಾರೆ ಇವರೆಲ್ಲ ಟೀಕಲ್ಲ. ಇವ್ರು ಎಲ್ಲಿ ಯಾಕೆ ಇರ್ಲಕ್ಕ ಮಂದಿ, ಅವ್ರ ಮುಂದೆ ಯಾಕೆ ಇರ್ಲಕ್ಕ, ಅವ್ರ ಹಿಂದೆ ಯಾಕೆ ಇರ್ಲಕ್ಕ, ನಿಮ್ ಹಿಂದೆ ನಾವು ಇರ್ತೀವಿ. ಇರ್ಲಿ. ಮಹಾರಾಜ ಕಿ ಜೈ. ಕಳಸ ಒಂದ್ ಬಿ ತರ ಹೊಂಟಾರ್ರಿ, ಎಲ್ಲ ಮಾಡೋದು ಒಂದ್ ಕಳಸ